ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು. ಕರ್ತನನ್ನು ನಿರೀಕ್ಷಿಸುವೆ, ನೂತನ ಬಲ ಹೊಂದುವೆ, ರೆಕ್ಕೆಗಳ ಚಾಚಿ ಮೇಲಕ್ಕೆ ಹಾರುವೆನು. ಕರ್ತನನ್ನು ನಿರೀಕ್ಷಿಸುವೆ, ನೂತನ ಬಲ ಹೊಂದುವೆ, ಚಾಚಿ ಮೇಲಕ್ಕೆ ಹಾರುವೆನು. ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು. ಸಿಂಹವ ತುಳಿಯುವೆನು, ಸರ್ಪವ ತುಳಿಯುವೆನು, ಶತ್ರುವಿನ ಸಕಲ ಸೈನ್ಯವ ಗೆಲ್ಲುವೆನು, ಸಿಂಹವ ತುಳಿಯುವೆನು. ಎಷ್ಟೇ ಹೋರಾಟ ಬಂದ್ರು ನಾನು ತುಳಿದು ಜಯ ಗಳಿಸುವೆ. ಭರವಸೆಯಿಂದ ನಂಬಿಕೆಯಿಂದ ಹೇಳೋಣ. ಹೌದು, ಸೈನ್ಯವ ಗೆಲ್ಲುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು. ಆತ್ಮನ ಪಡೆದಿರುವೆ, ಅಭಿಷೇಕದಿಂದಿರುವೆ, ಅಗ್ನಿಯ ಜ್ವಾಲೆಯಾಗಿ ಅನುದಿನವೂ ಇರುವೆ. ಆತ್ಮನ ಪಡೆದಿರುವೆ, ಅಭಿಷೇಕದಿಂದಿರುವೆ, ಅಗ್ನಿಯ ಜ್ವಾಲೆಯಾಗಿ ಅನುದಿನವೂ ಇರುವೆ. ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ 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 ಹೊಸ ಬಲ ಹೊಂದುವೆನು. ಪರಿಶುದ್ಧನಾಗಿರುವೆ, ಸಾಕ್ಷಿಯಾಗಿರುವೆ, ಪರರಿಗೆ ಮಾರ್ಗವನ್ನು ನಾನೇ ತೋರಿಸುವೆ. ಪರಿಶುದ್ಧನಾಗಿರುವೆ,
ಸಾಕ್ಷಿಯಾಗಿರುವೆ. ಪರರಿಗೆ ಮಾರ್ಗವನ್ನು ನಾನೇ ತೋರಿಸುವೆ. ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು. ಹೌದು, ಹೊಸ ಬಲ ಹೊಂದಿ ನಾನು ವೈರಾಗ್ಯವಾಗಿ ಜೀವಿಸುವೆ, ಕರ್ತನಿಗಾಗಿ ಜೀವಿಸುವೆ, ಸಾಕ್ಷಿಯಾಗಿ ಜೀವಿಸುವೆ, ಪರಿಶುದ್ಧವಾಗಿ ಜೀವಿಸುವೆ, ಪ್ರಸನ್ನತೆಯಲ್ಲಿ ಜೀವಿಸುವೆ. ಭರವಸೆಯಿಂದ ಹೇಳೋಣ, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು. ಸೈತಾನನ ಎಲ್ಲ ಕಾರ್ಯಗಳನ್ನು ಮೆಟ್ಟಿ ತುಳಿದು ಜಯದ ಜೀವಿತ ಜೀವಿಸುವೆ. ಹೊಸ ಬಲ ಹೊಂದುವೆನು, ಆತ್ಮನ ಪಡೆದಿರುವೆ, ಅಭಿಷೇಕದಿಂದಿರುವೆ, ಅಗ್ನಿಯ ಜ್ವಾಲೆಯಾಗಿ ಅನುದಿನವೂ ಇರುವೆ. ಆತ್ಮನ ಪಡೆದಿರುವೆ, ಅಭಿಷೇಕದಿಂದಿರುವೆ, ಅಗ್ನಿಯ ಜ್ವಾಲೆಯಾಗಿ, ಎಸ್ ವೈರಾಗ್ಯವಾಗಿ ಅನುದಿನವೂ ಇರುವೆ. ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು, ನೀನು ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು, ನೀನು ಎಂದಿಗೂ ಮರೆಯದಿರು. ಮನವೇ ಕರ್ತನನ್ನೇ ಸ್ತುತಿಸು, ಅಂತರಾಳವೇ ಆತನನ್ನೇ ಸ್ತುತಿಸು. ನನ್ನ ಮನವೇ, ಮನವೇ ಕರ್ತನನ್ನೇ ಸ್ತುತಿಸು, ಅಂತರಾಳವೇ ಆತನನ್ನೇ ಸ್ತುತಿಸು. ಪಾಪವನೆಲ್ಲ ಮನ್ನಿಸಿದ, ರೋಗವ ತಾನೊತ್ತು ತೀರಿಸಿದ. ಪಾಪವನೆಲ್ಲ ಮನ್ನಿಸಿದ, ರೋಗವ ತಾನೊತ್ತು ತೀರಿಸಿದ. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು, ನೀನು ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು, ನೀನು ಎಂದಿಗೂ ಮರೆಯದಿರು. ಮನವೇ ಕರ್ತನನ್ನೇ ಸ್ತುತಿಸು, ಅಂತರಾಳವೇ ಆತನನ್ನೇ ಸ್ತುತಿಸು. ಮನವೇ ಕರ್ತನನ್ನೇ ಸ್ತುತಿಸು, ಅಂತರಾಳವೇ ಆತನನ್ನೇ ಸ್ತುತಿಸು. ನಾಶನದಿಂದ ತಪ್ಪಿಸಿದ, ಪ್ರೀತಿ ಕೃಪೆಯಿಂದ ಶೃಂಗರಿಸಿದ. ನಾಶನದಿಂದ ತಪ್ಪಿಸಿದ, ಪ್ರೀತಿ ಕೃಪೆಯಿಂದ ಶೃಂಗರಿಸಿದ. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು,
ನೀನು ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ನೀನು ಎಂದಿಗೂ ಮರೆಯದಿರು. ಮನವೇ Yes, Lord. ಕರ್ತನನ್ನೇ ಸ್ತುತಿಸು. ಅಂತರಾಳವೇ ನೀನು ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ ಡ್ಯಾಡಿ. ಸ್ತುತಿಸು. ನನ್ನ ಮನವೇ ನೀನು ಮರೆಯದಿರು. ಕರ್ತನ ಉಪಕಾರಗಳನ್ನು ಎಂದಿಗೂ ಮರೆಯಬೇಡ. ಕರ್ತನನ್ನೇ ಸ್ತುತಿಸು. ಅಂತರಾಳವೇ ಆತನನ್ನೇ ಸ್ತುತಿಸು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ನೀ ಎಂದಿಗೂ ಮರೆಯದಿರು. ನಿನ್ನೆಯ ವೇದನೆಯು ಇಂದು ಮರೆಯಾಯಿತು. ನಿನ್ನೆಯ ವೇದನೆಯು ಇಂದು ಮರೆಯಾಯಿತು. ನೆಮ್ಮದಿ ನೆಲೆಸಿತಯ್ಯ, ಅದು ನಿರಂತರವಾಯಿತಯ್ಯ. ನೆಮ್ಮದಿ ನೆಲೆಸಿತಯ್ಯ, ಅದು ನಿರಂತರವಾಯಿತಯ್ಯ. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ. ಯೇಸಯ್ಯ, ಮುಂಜಾನೆ ಆನಂದವೇ, ಯೇಸು ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ, ಯೇಸು ಅಪ್ಪ ನಿನ್ ಪಾದದಲ್ಲೇ. ഇരുಳೆಲ್ಲ ಕಾಪಾಡಿದೆ. ಹೌದು ಡ್ಯಾಡಿ. ಇನ್ನೊಂದು ದಿನ ತಂದೆ, ഇരുಳೆಲ್ಲ ಕಾಪಾಡಿದೆ. ಇನ್ನೊಂದು ದಿನ ತಂದೆ, ಮರೆಯದ ನನ್ ಪ್ರಿಯನೇ, ನಿನ್ನ ಸನಿಹವೇ ನಲಿಯುವೆನು. ನನ್ನ ಮರೆಯದ ನನ್ ಪ್ರಿಯನೇ, ನಿನ್ನ ಸನಿಹವೇ ನಲಿಯುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ. ಉತ್ತಮನೇ యేసయ్య, ಮುಂಜಾನೆ ಆನಂದವೇ, ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ, ಯೇಸು ಅಪ್ಪ ನಿನ್ ಪಾದದಲ್ಲೇ. ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು. ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು. ಕರ್ತ ನಿನ್ನೆರಳಲ್ಲೇ ದಿನವೆಲ್ಲ ಬಾಳುವೆನು. ಯೇಸು ಕರ್ತ ನಿನ್ನೆರಳಲ್ಲೇ ನಾ ದಿನವೆಲ್ಲ ಬಾಳುವೆನು.
ಕೋಟಿ ಕೋಟಿ ಸ್ತೋತ್ರ ರಾಜ. ಡ್ಯಾಡಿಯನ್ನು ನೋಡಿ ಹೇಳೋಣ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಎಸ್ ಡ್ಯಾಡಿ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ ಅಪ್ಪ ನಿನ್ ಪಾದದಲ್ಲೇ. ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ. ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ. ಪಾಪವು ಬಳಿ ಬರದೆ ನನ್ನ ಕಾಪಾಡಿ ಬಂದಿರುವೆ. ಯಾವ ಪಾಪವು ಬಳಿ ಬರದೆ ನನ್ನ ಕಾಪಾಡಿ ಬಂದಿರುವೆ. ಕೋಟಿ ಕೋಟಿ ಸ್ತೋತ್ರ ರಾಜ, 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 ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಉತ್ತಮನೇ యేసయ్య. ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ. ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲೇ, ಈ ಮುಂಜಾನೆ ಆನಂದವೇ ಯೇಸು ಅಪ್ಪ ನಿನ್ ಪಾದದಲ್ಲಿ. ಹಲ್ಲೆಲೂಯಾ. ಆತ್ಮಿಕ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಆತ್ಮಿಕ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ. ಪರಿಶುದ್ಧನಾಗಿರಲು ಹೊಸ ಬಲ ನೀಡಿರುವೆ. ಪರಿಶುದ್ಧನಾಗಿರಲು, ಸಾಕ್ಷಿಯಾಗಿರಲು ಹೊಸ ಬಲ ನೀಡಿರುವೆ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಥ್ಯಾಂಕ್ ಯು. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನನಗಾಗಿ ಎಲ್ಲವ ಮಾಡಿರುವೆ, ಮಾಡಿ ಮುಗಿಸಿರುವೆ. ನನಗಾಗಿ ಎಲ್ಲವ ಡ್ಯಾಡಿ ಮಾಡಿರುವೆ, ಮಾಡಿ ಮುಗಿಸಿರುವೆ. ನನ್ ಭಾರವ, ನನ್ ಹೊರೆಯ, ನನ್ ಭಾರವ, ನನ್ ಹೊರೆಯ ನಿನ್ ಪಾದದಿ. ಡ್ಯಾಡಿಯನ್ನು ನೋಡಿ ಹೇಳಿ, ಇಳಿಸಿರುವೆ. ಹೌದಪ್ಪ, ನಿನ್
ಪಾದದಿ ಇಳಿಸಿರುವೆ ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ಹಾಗೆ ಕರಗಳನ್ನ ಚಾಚಿ ಕಣ್ಣುಗಳನ್ನು ಮುಚ್ಚಿ ಹೃದಯದಾಳದಿಂದ ಏಸಯ್ಯ ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ. ನೊಂದಿಗಿರುವುದೇ ಡ್ಯಾಡಿಯ ನೋಡಿ ಹೇಳೋಣ. ಅಂತರ್ಯದಾಸೆ ಅಯ್ಯ ನಿಂಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನಿನ್ನೊಂದಿಗಿರುವುದೇ ನಿನ್ ಜೊತೆ ಇರುವ ಸೌಭಾಗ್ಯ ಸುಖ ಆನಂದ ಬೇರೆಲ್ಲೂ ಇಲ್ಲ ಡ್ಯಾಡಿ. ನನ್ನ ಅಂತರ್ಯ ನಿನ್ನೊಂದಿಗಿರುವುದಕ್ಕೆ ತವಕ ಪಡ್ತಾ ಇದೆ. ಥ್ಯಾಂಕ್ ಯು ಫಾರ್ ಯೋರ್ ಪ್ರೆಸೆನ್ಸ್. ಮಾಡುವುದೇ ಹೃದಯದ ತವಕವಯ್ಯ ನನ್ನ ಹೃದಯದ ತವಕವಯ್ಯ. ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ ಕನಿಕರ ದಯೆ. ಹೌದು, ನನ್ನ ಆತ್ಮವನ್ನು ನಾಶದಿಂದ ತಪ್ಪಿಸಿರುವೆ ಡ್ಯಾಡಿ. ನಿಮಗೆ ವಂದನೆ. ಉಳ್ಳವನೇ ನನ್ನ ಆತ್ಮವ ನಾಶದಿಂದ ನಾಶದಿಂದ ನನ್ನ ಆತ್ಮವ ನಾಶದಿಂದ ತಪ್ಪಿಸಿದೆ ನನ್ನ ರಕ್ಷಕನೇ. ತಪ್ಪಿಸಿದೆ ನನ್ನ ರಕ್ಷಕನೇ. ಕರಗಳನ್ನ ಚಾಚಿ ಡ್ಯಾಡಿಯನ್ನು ನೋಡಿ ಏಸಯ್ಯ ನಿನ್ನಂತಾನೆ. ಹೌದು ರಾಜ, ನನ್ ಮುಂದೆ ನಿಲ್ಲಿಸಿರುವೆ. ನನ್ನ ಕಣ್ಣೆದುರು, ನನ್ನ ಆಲೋಚನೆಯಲ್ಲಿ, ನನ್ನ ಭಾವನೆಯಲ್ಲಿ, ನನ್ನ ಫೀಲಿಂಗ್ ನಲ್ಲಿ ನೀನೇ ಅಪ್ಪ ಕಾಣ್ತಾ ಇರೋದು. ನೀನೇ ಇರೋದು ಸ್ವಾಮಿ. ನಿನ್ನ ಪ್ರೆಸೆನ್ಸ್ ಡ್ಯಾಡಿ. ಓ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳಿ, ನನ್ ಮುಂದೆ ನೀನೇ ಡ್ಯಾಡಿ. ನಿಲ್ಲಿಸಿರುವೆ ನೊಂದಿಗಿರುವುದೇ. ನಿನ್ ಜೊತೆ ಇರುವುದು ನನ್ನ ಅಂತರ್ಯದ ಆಸೆ, ನನ್ನ ಬಯಕೆ. ಹೌದು ಡ್ಯಾಡಿ, ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ ಹೃದಯದ ತವಕವಯ್ಯ. ಎಬಿನೇಜರೇ ಎಲ್ಲೆಲೆಯೋ ಎಂದೆಂದು ಉನ್ನತನೇ. ಎಬಿನೇಜರೇ ಎಲ್ಲೆಲೆಯೋ ಎಂದೆಂದು ಉನ್ನತನೇ. ಎಲ್ ಶಡಾಯ್ ಸರ್ವಶಕ್ತ ನೀನೇ. ಹೌದಪ್ಪ, ಎಲ್ ಶಡಾಯ್ ಸರ್ವಶಕ್ತ ನೀನೇ. ಎಲ್ರೋಯಿ ಡ್ಯಾಡಿ ಕಾಣ್ಬವನೇ. ಎಲ್ರೋಯಿ
ಕಾಣುವವನೇ ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ ಹೌದು ಡ್ಯಾಡಿ ಏಸಯ್ಯ ಏಸಯ್ಯ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ ನಿನ್ನೊಂದಿಗಿರುವುದೇ ಡ್ಯಾಡಿ ಅಂತರ್ಯದ ಆಸೆ ಅಯ್ಯ ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ ನನ್ನ ಹೃದಯದ ತವಕವಯ್ಯ ನನ್ನ ಹೃದಯದ ತವಕವಯ್ಯ ನನ್ನ ಹೃದಯದ ತವಕವಯ್ಯ ನನ್ನ ಆಸೆ ನನ್ನ ಬಯಕೆ ನನ್ನ ತವಕ ನೀನೇ ಡ್ಯಾಡಿ ಈ ದಿನವಿಡೀ ನನ್ನ ಆಲೋಚನೆಯಲ್ಲಿ ನೀನೇ ನನ್ನನ್ನು ಆವರಿಸಿರುವವನು ನೀನೇ ನಡೆಸುವವನು ನೀನೇ ಹಲ್ಲೆಲೂಯಾ ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಎಲ್ಲ ಘನತೆ ಗೌರವ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ ಆಮೆನ್ ಆಮೆನ್ ಹಲ್ಲೆಲೂಯಾ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಮತ್ತಾಯ 26:41 ಮತ್ತೆ ಓದಿಕೊಳ್ಳೋಣ. ಮತ್ತಾಯ 26:41. ಮತ್ತಾಯ 26:41. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಆದರೆ ದೇಹಕ್ಕೆ ಬಲ ಸಾಲದು. ಹಲ್ಲೆಲೂಯಾ. ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು. ಹಲ್ಲೆಲೂಯಾ. ಹೌದು, ನಿಜವಾಗ್ಲೂ ನೋಡಬೇಕಾದ್ರೆ ನಮಗೆ ಮನಸ್ಸಿದೆ, ಆದರೆ ಮಾಡೋಕ್ಕಾಗ್ತಾ ಇಲ್ಲ. ಪ್ರಾರ್ಥನೆ ಮಾಡಬೇಕು, ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಬೇಕೆಂಬ ಮನಸ್ಸಿದೆ, ಎದ್ದೇಳಕ್ಕಾಗ್ತಾ ಇಲ್ಲ. ಜಾರಿ ಹೋಗಿರುವ ದಿಂಬು ಮತ್ತೆ ತಲೆಗೆ ಬರ್ತದೆ, ಮತ್ತೆ ಆ ಕಡೆ ಮಲಗಿದವರು ಈ ಕಡೆ ಮಲಗ್ತೀವಿ. ಶರೀರದಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಮನಸ್ಸಂತೂ ಇದೆ, ಮಾಡಬೇಕೆಂಬ ಮನಸ್ಸಿದೆ, ಆದರೆ ಮಾಡೋಕ್ಕಾಗ್ತಾ ಇಲ್ಲ. ದೇವ್ರ ವಾಕ್ಯ ಏನು ಹೇಳ್ತದೆ ನೋಡ್ರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನ. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನ. ರೋಮಾಪುರ 7:18. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ಒಳ್ಳೆಯದೇನು ವಾಸವಾಗಿಲ್ಲ ಎಂದು ನನಗೆ ತಿಳಿದದೆ. ಚೆನ್ನಾಗಿ ಗೊತ್ತಿದೆ ಅಂತ. ಈ ಶರೀರದಲ್ಲಿ ಒಳ್ಳೆಯದೇನು ಇಲ್ಲ, ಇದು ಯಾವತ್ತೂ ಸಹಕಾರ ಕೊಡಲ್ಲ. ಈ ಶರೀರ ಯಾವಾಗಲೂ ಒಳ್ಳೆಯದೇನು ಇಲ್ಲ ಈ ಶರೀರದಲ್ಲಿ ಅಂತ ಹೇಳಿ ನನಗೆ ಗೊತ್ತು. ಆಮೇಲೆ ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ನನಗೇನೋ ಮನಸ್ಸಿದೆ. ನನ್ನ ಮನಸ್ಸು ಒಳ್ಳೇದು ಮಾಡಬೇಕು ಅನ್ನಿಸ್ತಾ ಇದೆ, ಆದರೆ ಈ ದೇಹಕ್ಕೆ ಆದರೆ ಮಾಡುವುದು ನನ್ನಿಂದಾಗದು. ಆದರೆ ಅದನ್ನು ಮಾಡಕ್ಕೆ ನನ್ನಿಂದ ಆಗ್ತಾ ಇಲ್ಲ. 19ನೇ ವಚನ ಕೂಡ. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮೆಚ್ಚದಿರುವ ಕೆಟ್ಟ ಕೆಲಸವನ್ನೇ ಮಾಡುವವನಾಗಿದ್ದೇನೆ. ನೋಡಿ, ಭಕ್ತನ ಅನುಭವನ ಹೇಳ್ತಾ ಇದ್ದಾನೆ. ಒಳ್ಳೆಯದನ್ನು ಮಾಡಲಿಕ್ಕೆ ನನಗೇನು ಮನಸ್ಸಿದೆ, ಆದರೆ ಈ ದೇಹ ಸಹಕಾರ ನೀಡ್ತಾ ಇಲ್ಲ, ಈ ದೇಹ ಒಪ್ತಾ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಮಲಗೋಣ ಅನಿಸುತ್ತೆ,
ನನಗೆ ನನ್ನ ಮನಸ್ಸಿಗೆ ಇಷ್ಟ ಇಲ್ಲ, ಇದು ಬೇಡ, ಇದು ಪಾಪ ಅನಿಸಿದ್ರೂ ಕೂಡ ಈ ದೇಹ ಇದು ಬೇಕು ಬೇಕು ಅಂತ ಹೇಳಿ ಆತೊರಿತಾ ಇರ್ತದೆ. ಒಳ್ಳೆಯದನ್ನು ಮಾಡಲಿಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನ ಮಾಡಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನೋಡಿ ತನ್ನ ಅವಸ್ಥೆಯನ್ನು ಹೆಂಗೆ ತೋಡ್ಕೊಳ್ತಾ ಇದ್ದಾನೆ. ಒಳ್ಳೇದು ಮಾಡಲಿಕ್ಕೆ ನನಗೆ ಮನಸ್ಸಿದೆ, ಆದರೆ ನನ್ನ ಕೈಲಿ ಆಗ್ತಾ ಇಲ್ಲ. 19ನೇ ವಚನ, ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ನಾನು ಮಾಡ್ತಾ ಇದ್ದೀನಿ. ನೀನು ಮೆಚ್ಚುವಂಥ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ನಾನು ಮಾಡ್ತಾ ಇದ್ದೀನಿ. ಯಾವುದನ್ನು ಬಯಸಲಿಲ್ಲವೋ ಅದನ್ನೇ ನಾ ಮಾಡುತ್ತಿರುವೆನು. ನನ್ನ ಮನಸ್ಸಿಗೆ ಒಪ್ತಾ ಇಲ್ಲ, ಆದರೆ ನನ್ನ ದೇಹ ಅದನ್ನೇ ಮಾಡ್ತಾ ಇದೆ. ಯಾವುದನ್ನು ಬಯಸಲಿಲ್ಲವೋ ಅದನ್ನೇ ನಾ ಮಾಡುತ್ತಿರುವೆನು, ಯಾವುದನ್ನು ಬಯಸುತ್ತಿರುವೆನೋ ಅದನ್ನು ಮಾಡಲಾಗಲೇ ಇಲ್ಲ. ಯಾವುದನ್ನು ಬಯಸುತ್ತಿರುವೆನು ಅದನ್ನು ಮಾಡಲಾಗಲೇ ಇಲ್ಲ. ನೋಡಿ ಅವನಿಗಿರುವಂಥ ಪರಿಸ್ಥಿತಿ ಇವತ್ತು ನೋಡಿದ್ರೆ ನಮ್ಮದು ಹಾಗೇನೆ. ಮನಸ್ಸುಂಟು, ದ ಸ್ಪಿರಿಟ್ ಇಸ್ ವಿಲ್ಲಿಂಗ್, ಆತ್ಮಕ್ಕೆ ಆಸಕ್ತಿ ಇದೆ ಪರಿಶುದ್ಧವಾಗಿ ಬಾಳಬೇಕು ಅಂತ ಹೇಳಿ, ಆದರೆ ದೇಹ ಸಹಕಾರ ನೀಡ್ತಾ ಇಲ್ಲ. ದೇಹಕ್ಕೆ ಶಕ್ತಿ ಸಾಲದು. ಹಲ್ಲೆಲೂಯಾ, ದೇಹಕ್ಕೆ ಶಕ್ತಿ ಸಾಲದು. ಇನ್ನು ಮುಂದುವರಿಸಿ ಕೆಲವೊಂದು ವಚನಗಳನ್ನ ಓದಿ. 7ನೇ ಅಧ್ಯಾಯದಲ್ಲಿ 22ನೇ ವಚನವನ್ನು ಓದಿ. ಯಾಕೆ ಅಂತ ಹೇಳಿದ್ರೆ ರೋಮಾಪುರ 7:22, ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ. ಅಂತರಾತ್ಮದಲ್ಲಿ ದೇವರ ನಿಯಮ ಇದೆಯಂತೆ. ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡು. ಬೇರೊಂದು ನಿಯಮ ಇದೆ. ಅಂತರಾತ್ಮದಲ್ಲಿ ದೇವರ ನಿಯಮ ಇದೆ, ನನ್ನ ದೇಹದಲ್ಲಿ ಬೇರೊಂದು ನಿಯಮ ಇದೆ. ಒಳಗೆ ಒಂದು ನಿಯಮ, ಹೊರಗೆ ಒಂದು ನಿಯಮ. ಎತ್ತು ಏರ್ಗೆಳಿದ್ರೆ ಕೋಣ ನೀರುಗಳಿತ್ತು ಅಂತ ಹೇಳ್ತಾರೆ ನೋಡ್ರಿ. ಈ ಆತ್ಮ ಅಂತರ್ಯ ಮನಸ್ಸು ದೇವರ ನಿಯಮವನ್ನು ಅನುಸರಿಸಿ ಪರಿಶುದ್ಧವಾಗಿರಬೇಕು, ಸಾಕ್ಷಿಯಾಗಿರಬೇಕು, ಆತ್ಮಿಕವಾಗಿ ಬಾಳಬೇಕು, ದೇವರ ರಾಜ್ಯದಕ್ಕಾಗಿ ದುಡಿಬೇಕು ಅಂತ ಹೇಳಿ ತವಕಿಸ್ತಾ ಇದ್ರೆ ಈ ಶರೀರ ಹೇಳೋದೇ ಒಂದು, ಶರೀರ ಮಾಡದೇ ಇನ್ನೊಂದು. ಎರಡರಲ್ಲಿ 2 ನಿಯಮ ಇದೆಯಂತೆ. ದೇವ್ರ ಮಕ್ಕಳು ಇದನ್ನು ಅರ್ಥ ಮಾಡ್ಕೋಬೇಕು. ದೇಹದಲ್ಲಿರೋ ನಿಯಮನೇ ಬೇರೆ, ನಮ್ಮ ಅಂತರ್ಯದಲ್ಲಿರೋ ನಿಯಮನೇ ಬೇರೆ. ನೆಕ್ಸ್ಟ್ ಓದಿ, ಮುಂದೆ ಓದಿ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಯಾವುದು ಮೇಲೆ ಓದಿದ್ವಲ್ಲ, ಅಂಗಗಳಲ್ಲಿರುವಂತಹ ನಿಯಮ ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರೋಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ನೋಡಿ, ಇದೆರಡು ಕಾದಾಡ್ತದಂತೆ, ಒಂದಕ್ಕೊಂದು ಕಾದಾಡ್ತದಂತೆ. ಈ ದೇಹದ ನಿಯಮ ಏನ್ ಮಾಡ್ತದೆ, ನನ್ನ ಅಂತರಂಗದಲ್ಲಿರುವ ನಿಯಮವನ್ನು ಕೂಡ ಸೆರೆ ಹಿಡಿದು ಒಡಂಬಡಿಸಿ ಮನಸ್ಸು ಒಪ್ಪಿಗೆ ಇಲ್ಲ ಅಂದ್ರೂ ಪಾಪ ಮಾಡಿಸ್ಬಿಡ್ತದೆ. ಆಮೇಲೆ ತಲೆ ಚಸ್ತಿ, ನಾನು ಯಾಕೆ ತಾನೆ ಈ ಪಾಪ ಮಾಡಿದೆ, ಅಯ್ಯೋ ನಾನು ಯಾಕೆ ತಾನೆ ಹೀಗೆ ಮಾಡಿದೆ, ನಾನು ಯಾಕೆ ನನ್ನ ಬಾಯಲ್ಲಿ ಯಾಕೆ ಹಿಂಗೆ ಅಂದ್ಬಿಟ್ಟೆ, ನಾನು ಯಾಕೆ ಹೀಗೆ ಅಂದ್ಬಿಟ್ಟೆ. ಆಮೇಲೆ ತಲೆ ಚಚ್ಕೊಳ್ಳೋದು. ಯಾಕೆ? ಹೊರಗೆ ದೇಹದ ನಿಯಮ, ಒಳಗಿನ ನಿಯಮವನ್ನು ಕಾದಾಡಿ ಸೆರೆ ಹಿಡಿದು. ಎರಡಕ್ಕೂ ಒಂದು ಹೋರಾಟ ಇದೆ. ಅವನು ಹೇಳ್ತಾರೆ ನೋಡಿ, ಅಯ್ಯೋ ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು ನಾನು, ಎಂಥ ಒಂದು ದುರವಸ್ಥೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಎಂಥ ಒಂದು ಹೀನ ಸ್ಥಿತಿ. ಫೈಟ್. ಹಲ್ಲೆಲೂಯಾ. ಬೆಳಿಗ್ಗೆ ಎದ್ದೇಳಬೇಕು ಅಂತ ಒಳಗೆ ಹೇಳ್ತಾ ಇದ್ರೆ ದೇಹ ಹೇಳ್ತಾ, ಸುಮ್ಮನೆ ಕೂತ್ಕೋ, ಮಲ್ಗೋ, ನೆನ್ನೆ ತುಂಬ ಕೆಲಸ ಮಾಡಿದೆ, ಟಯರ್ಡ್ ಆಗಿದೆ ನೀನು, ಇಷ್ಟೊತ್ತಿಗೇನು, ಆಮೇಲೆ ಪ್ರಾರ್ಥನೆ ಮಾಡಿದ್ರೆ ಆಯಿತು, ಇಲ್ಲ ನನಗೆ ರೆಸ್ಟ್ ಬೇಕು, ಏನೇನೋ ಹೇಳ್ತದೆ ಈ ದೇಹ. ಹೇಳಿ ನಮ್ಮನ್ನೇನು ಮಾಡ್ತದೆ, ಹಾಗೇ ಮಲಗಿಸ್ಬಿಡ್ತದೆ. ಎದ್ದು ನಿಂತರೂ ಕಣ್ಣೇ ಬಿಡೋಕ್ಕಾಗಲ್ಲ. ಹಲ್ಲೆಲೂಯಾ. ನಿಮ್ಗೆ ಹೆಂಗೆ ಗೊತ್ತಿಲ್ಲ, ನನಗೆ ಹಂಗೆ ಆಗ್ತದೆ. ನಿಮಗೆ ನಾನು ಅನಿಸ್ತೀನಿ, ನೀವು ದೇಹದಲ್ಲೇ ಇದ್ದೀರಿ. ಎದ್ದರೆ ಅಲಾಮ್ ಬಡ್ಕೊಳ್ತದೆ. ಎದ್ದರೆ ಕೆಲವು ಸಮಯಕ್ಕೆ ಹೆಂಗೆ ಅಲಾಮ್ ಆಫ್ ಮಾಡಿದೆ ಅಂತಲೇ ಗೊತ್ತಿಲ್ಲ ನೋಡ್ರಿ. ಎದ್ದು ಅಷ್ಟು ದೂರ, ನಾನು ಬೇಕಂತಾನೆ ಹತ್ರ ಇಟ್ಟರೆ ನಿದ್ಗಂಡ್ಲೆ ಆಫ್ ಮಾಡಿಬಿಡ್ತೀವಿ ಅಂತ ಹೇಳಿ ಅಲಾಮ್ನ ಅಷ್ಟು ದೂರ ಇಟ್ಟಿದ್ದೀನಿ.
ಅದು ಹೆಂಗೆ ಆಫ್ ಮಾಡಿಬಿಟ್ಟು ಬಂದು ಮಲಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಹಂಗೆ ನಿದ್ದೆ ಎಳೆದು ಬಿಡ್ತದೆ. ಈ ದೇಹ ನೋಡಿ ಎದ್ದು ಅಲ್ಲಿಗೆ ಹೋಗಿ ಅಲಾರ್ಮ್ನ ಆಫ್ ಮಾಡಿಸ್ಬಿಟ್ಟು ಆಮೇಲೆ ತಂದು ನನ್ನ ಮತ್ತೆ ಮಲಗಿಸ್ಬಿಟ್ಟಿದೆಯಲ್ಲ. ಎಂಥ ತಂತ್ರ! ಹೆಂಗೆ ಆಫ್ ಮಾಡ್ದಂತಲೇ ಗೊತ್ತಿಲ್ಲ ಅಲಾರ್ಮ್ನ. ಅಷ್ಟು ಹಂಗೆ ಎದ್ದು ಬಂದರೆ ಹಂಗೆ ಕಣ್ಣೇ ತೆಗಿಯೋಕ್ಕಾಗಲ್ಲ. ಆಮೇಲೆ ಹಂಗೆ ಸ್ವಲ್ಪ ವಾಕ್ ಮಾಡಿ, ಸ್ತೋತ್ರ ಮಾಡ್ಕೊಂಡು ವಾಕ್ ಮಾಡಿ 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 ಆಮೇಲೆ ಕಣ್ಣು ತೆರೆಸಬೇಕು. ಅಲ್ಲೆಲ್ಲ ಜಜ್ಜಿ ಸ್ವಾಧೀನಪಡಿಸ್ಕೊಳ್ಬೇಕು. ಇದಕ್ಕೂ ಇದು ಜಗ್ಲಿಲ್ಲ ಅಂದರೆ, ವಾಕಿಂಗು ಜಗ್ಲಿಲ್ಲ ಅಂದರೆ ಆಮೇಲೆ ಹೋಗಿ ಒಂದು ಸ್ವಲ್ಪ ಸ್ನಾನ ಮಾಡ್ಕೊಬಿಡ್ಬೇಕು. ಆಮೇಲೆ ಜಗ್ಗೋದು ಈ ದೇಹ. ಸಾಧಾರಣ ದೇಹ ಅಲ್ಲ. ಯಾಕಂದರೆ 3 ಹೊತ್ತು ಮೂಗುವರೆಗೆ ತುಂಬಿಸ್ತೀವಿ ನೋಡ್ರಿ. ಅದರಿಂದ ಉಪ್ಪು ಖಾರ ಎಲ್ಲ ಸೇರಿ ಒಳ್ಳೆ ಗಟ್ಮುಟ್ಟಾಗಿದೆ. ಆದರೆ ಒಳಗೇನೆ ಮನುಷ್ಯನಿಗೆ ಮಾತ್ರ ತೆನಾಲಿ ರಾಮನ್ ಬೆಕ್ಕ ಥರ. ಅದಕ್ಕೆ ಆಹಾರ ಸಿಕ್ಕಿದ್ರೆ ಸಿಕ್ತು, ಸಿಗ್ತಿದ್ರಿಲ್ಲ. ನಾವಿಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು ಗೊರಕೆ ಹೊಡೆಯೋರು ಎಷ್ಟೋ ಜನ ಇದ್ದಾರಲ್ಲ. ನಾವಿಲ್ಲಿ ವಾಕ್ಯ ಧ್ಯಾನ ಮಾಡ್ತಾಯಿದ್ರು ಗೊರಕೆ ಹೊಡೆಯೋರು ಎಷ್ಟೋ ಜನ ಇದ್ದಾರಲ್ಲ. ವಾಕ್ಯ ಪ್ರಾರ್ಥನೆ ಆತ್ಮಿಕ ಸಿಕ್ಕಿದಷ್ಟು ಒಳ ಮನುಷ್ಯನಿಗೆ ಬಲ. ವಾಕ್ಯ ಸಿಕ್ಕಿದಷ್ಟು ಒಳ ಮನುಷ್ಯನಿಗೆ ಬಲ. ಪ್ರಾರ್ಥನೆ ಸಿಕ್ಕಿದಷ್ಟು ಒಳ ಮನುಷ್ಯನಿಗೆ ಬಲ. ಸೊ ಅದರಿಂದ ನಾವು ಬಲಪಡಿಸಿಕೊಂಡು, ಒಳ ಮನುಷ್ಯನ ಬಲಪಡಿಸಿಕೊಂಡು ಶರೀರದ ಕಣ್ಣನ್ನು ತೆರಿಬೇಕು, ಪ್ರಾರ್ಥನೆಯನ್ನು ಮಾಡಬೇಕು, ಪರಿಶುದ್ಧವಾಗಿ ಮಾಡಬೇಕು. ಇದೆರಡಕ್ಕೂ ಒಂದು ಒಳ್ಳೆ ಫೈಟ್ ಇದೆ, ಕಾದಾಟ ಇದೆ. ದೇವ್ರ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾವು ರಕ್ಷಣೆ ಹೊಂದುವಾಗ ನಮ್ಮ ಆತ್ಮ ರಕ್ಷಣೆ ಹೊಂದದೆ. ಈ ದೇಹದಲ್ಲಿ ಸತತವಾಗಿ ಎವ್ರಿ ಡೇ ನಮಗೆ ಫೈಟ್ ಇದೆ, ಪ್ರತಿದಿನ ಫೈಟ್. ನೀವು ಫಿಲಿಪಿಯರಿಗೆ ಪೌಲನು ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು ಓದಿ. ಫಿಲಿಪ್ಪಿ 2:12. ಹೀಗಿರುವಲ್ಲಿ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ನನಗೆ ಆಶ್ಚರ್ಯ, ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಹಾಗಾದರೆ ಇವರೆಲ್ಲ ಅವಿಶ್ವಾಸಿಗಳ? ಇನ್ನೂ ರಕ್ಷಣೆ ಹೊಂದಿಲ್ವಾ? ರಕ್ಷಣೆ ಸಾಧನೆ ಆಗಿಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಿದೆ. ಫಿಲಿಪ್ಪಿ 1ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದಿದ್ರೆ, ಫಿಲಿಪ್ಪಿ 1ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದಿ. ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋಥೆಯರು ಫಿಲಿಪ್ಪಿಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೇವಜನರಾಗಿರುವವರೆಲ್ಲರಿಗೂ. ಇವರೆಲ್ಲ ಆಲ್ರೆಡಿ ದೇವಜನರಾಗಿರುವವರು. ಅವರಲ್ಲಿರುವ ಸಭಾಧ್ಯಕ್ಷರಿಗೂ. ಸಭಾಧ್ಯಕ್ಷರಂತೆ. ಆಮೇಲೆ ಸಭಾ ಸೇವಕರಿಗೂ ಬರೆಯುವುದೇನೆಂದರೆ, ರಕ್ಷಣೆ ಹೊಂದಿದವರಿಗೆ, ದೇವ ಜನರಾಗಿರುವವರಿಗೆ, ಸಭಾ ಅಧ್ಯಕ್ಷರಿಗೆ, ಸಭಾ ಸೇವಕರಿಗೆ, ಅವ್ರಿಗೆ ಹೇಳ್ತಾ ಇರೋದು ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಹಲ್ಲೆಲೂಯಾ. ಇದರ ಅರ್ಥ ಏನು ಗೊತ್ತಂದ್ರ, ನಾವು ಅಂತರ್ಯದಲ್ಲಿ ರಕ್ಷಣೆ ಹೊಂದಿದ್ದೇವೆ, ದೇವರ ನಿಯಮ ಬಂದ್ಬಿಟ್ಟಿದೆ. ಈ ದೇಹ ಅನ್ನೋದು ಎವ್ರಿ ಡೇ ಬಿಡುಗಡೆ ಹೊಂದುತ್ತಾ ಹೋಗ್ಬೇಕು, ರಕ್ಷಣೆ ಹೊಂದುತ್ತಾ ಹೋಗಬೇಕು. ನಾವು ಎಷ್ಟೇ ಆತ್ಮಿಕವಾಗಿ, ನಾವು ನೋಡಿ, ಎಷ್ಟು ಕೆಲವೊಂದು ಉದಾಹರಣೆಗೆ, ಕೆಲವೊಂದು ಸಂದರ್ಭಗಳಲ್ಲಿ ಅವ್ರು ದೇವರು ಸೇವಕರಾಗಿದ್ಕೊಂಡು ಅದು ಹೆಂಗೆ ಮಾಡಿದ್ರು, ಹಿಂಗೆ ಅವರು ವಿಶ್ವಾಸಿಯಾಗಿದ್ಕೊಂಡು ಈ ಥರ ಮಾಡ್ಬೋದಾ? ಯಾಕಂದ್ರೆ ದೇಹದಲ್ಲಿ ಒಂದು ನಿಯಮ ಹೋರಾಟ ಮಾಡ್ತಾ ಇದೆ. ಸ್ವಲ್ಪ ಮಾರಿದ್ರೆ ತಗೊಂಡೋಗ್ಬಿಡ್ತದೆ. ಎಂಥ ಘಟಾನುಘಟಿ ಸೇವಕರಾಗಿದ್ದರೂ ಸಹ ಅವರನ್ನು ಸಹ ಬಲೆಗೆ ಬೀಳಿಸಲಿಕ್ಕೆ ಸಾಧ್ಯತೆ ಇದೆ. ಯೇಸು ಸ್ವಾಮಿ ಜೊತೆಯಲ್ಲೇ ಸೇವೆ ಮಾಡ್ತಾ ಇದ್ದ ಇಸ್ಕರಿಯೋತ ಯೂದ, ಸ್ವಲ್ಪ ಜಾಗ್ರತೆ ತಪ್ಪಿತು. ದೇಹವನ್ನು, ಲೋಕವನ್ನು ವಶಕ್ಕೆ ತಗೊಳ್ಳಿಕ್ಕೆ ಸ್ವಲ್ಪ ಯಾಮಾರ್ದ, ಕೊನೆಗೆ ಅವನ ದುರ್ಮರಣ, ಅವನ ನಿತ್ಯವನ್ನೇ ಕಳ್ಕೊಂಡ. ಪ್ರತಿದಿನ ನಾವು ಸಾಧನೆ ಮಾಡಬೇಕು. ಹಲ್ಲೆಲೂಯಾ. ನಮ್ಮ ಆತ್ಮ ರಕ್ಷಣೆ ಹೊಂದಿದೆ, ಆದರೂ ಕೂಡ ದೇಹ ಪಾಪಕ್ಕೆ ಎಳ್ಕೊಂಡು ಹೋಗ್ಲಿಕ್ಕೆ ಗತಾಯ ಪ್ರಯತ್ನ ಮಾಡ್ತಾ ಇರ್ತದೆ. ಅದಕ್ಕೆ ಪೌಲನು ಹೇಳ್ತಾ ಇರೋದು, 2 ನಿಯಮಗಳಿವೆ. ಒಂದು ದೇವರ ನಿಯಮ, ಇನ್ನೊಂದು ದೇಹದ ನಿಯಮ. ಇನ್ನೂ ಹೋರಾಟ ಕಾದಾಡ್ತಾ ಇದೆ. ಇದು ನನ್ನನ್ನು ವಶಪಡಿಸಿಕೊಂಡು ನನ್ನನ್ನು ಕೂಡ ಪಾಪ ಮಾಡುವಂತೆ, ನನ್ನನ್ನು ಕೂಡ ಪ್ರಾರ್ಥನೆ ಮಾಡದ ಹಾಗೆ, ನನ್ನನ್ನು ಕೂಡ ವಾಕ್ಯ ಓದದ ಹಾಗೆ, ನನ್ನನ್ನು ಕೂಡ ಆತ್ಮಿಕದಿಂದ ದೂರ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತದೆ. ಅಯ್ಯೋ, ನನ್ನ ಗತಿಯನ್ನು ಏನು ಹೇಳುತ್ತೆ ತಲೆ ಚಚ್ಕೋತಾ ಇದೆ. ನೋಡ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 24ನೇ ವಚನ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು. ಅಯ್ಯೋ,
ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದವನು. ಯಾರು ಹೇಳ್ತಾ ಇರೋರು ಯಾರು ಗೊತ್ತಾ ನಿಮಗೆ? ಅಪೊಸ್ತಲನಾದ ಪೌಲನು. ಹೊಸ ಒಡಂಬಡಿಕೆಯ ಮೇಜರ್ ಪೋರ್ಷನ್ ಅವನು ಬರೆದಿರೋದು. ಅದು ಮಾತ್ರ ಅಲ್ಲ, ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ನೂರಾರು ಸಭೆಗಳನ್ನು ಸ್ಥಾಪನೆ ಮಾಡಿದಂಥ ಹೆಗ್ಗಳಿಕಿದ್ದವನು. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನು. ಹಲ್ಲೆಲೂಯ. ಅವನು ಹೇಳ್ತಾನೆ, ಅಯ್ಯೋ ನನ್ನ ದುರವಸ್ಥೆಯನ್ನು ಏನು ಹೇಳಲಿ, ದೆರ್ ಇಸ್ ಅ ಫೈಟ್. ಹಲ್ಲೆಲೂಯ. ಎವ್ರಿ ಡೇ ಯು ಹ್ಯಾವ್ ಟು ಫೈಟ್. ಇವ್ನು ಕೇಳಿದ್ರಂತೆ, ಸ್ವಾಮಿ ಬೇಡಪ್ಪ, ತೆಗೆದಾಕ್ಬಿಡಪ್ಪ, ಫೈಟೆಲ್ಲ ತೆಗೆದಾಕ್ಬಿಡಪ್ಪ, ನಾನು ಫ್ರೀ ಆಗಿಬಿಡಪ್ಪ, ಸ್ತೋತ್ರ 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 ಮಾಡ್ಕೊಂಡು ಇದ್ಬಿಡ್ತೀನಪ್ಪ ಅಂತ ಒಂದು ಸರಿ ಪ್ರಾರ್ಥನೆ ಮಾಡಿದ್ರಂತೆ. ನೀವು ಅದನ್ನು ಎಲ್ಲಿ ನೋಡ್ಬೋದು? 2 ಕೊರಿಂಥ 12ನೇ ಅಧ್ಯಾಯಕ್ಕೆ ಬನ್ನಿ. 2 ಕೊರಿಂಥ 12ನೇ ಅಧ್ಯಾಯ, ಒಂದು ನಿಮಿಷ ಹೇಳ್ತೀನಿ, 8ನೇ ವಚನ ಓದಿ. ಕರೆಕ್ಟ್. 2 ಕೊರಿಂಥ 12:8. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಪೀಡೆ ಅಂತೆ. ಈ ಪೀಡೆಯ ವಿಷಯದಲ್ಲಿ ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಪ್ರಾರ್ಥನೆ ಮಾಡಿದಂತೆ. ದೇವ್ರೇನು ಹೇಳಿದ್ರು? ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಕೃಪೆಯೇ ನಿನಗೆ ಸಾಕು. ಬಲಹೀನತೆಯಲ್ಲಿಯೇ ನಿನ್ನ ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ನಮ್ಮ ಬಲಹೀನತೆಯಲ್ಲಿ ಕರ್ತನ ಬಲವನ್ನು ನಾವು ಸಾಧನೆ ಮಾಡಿಕೊಳ್ಳುವಂತೆ, ಕರ್ತನನ್ನು ಆತುಕೊಳ್ಳುವಂತೆ. ನೀವು ಹಿಂದುಗಡೆ ವಚನವನ್ನು ನೀವು ಓದಿದ್ರೆ ನಿಮಗೆ ಅರ್ಥ ಆಗ್ತದೆ. ಕರ್ತನನ್ನು ಆತುಕೊಳ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಆಯ್ತಂತೆ. ನೋಡಿ 7ನೇ ವಚನದ ಕೊನೆ ಭಾಗ, ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. 8ನೇ ವಚನದ ಹಿಂದುಗಡೆ ನೋಡಿ, 12ನೇ ಅಧ್ಯಾಯ. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ನಾನು ಅತಿಶಯವಾಗಿ ನನ್ನನ್ನು ಹೆಚ್ಚಿಸಿಕೊಳ್ಳಬಾರದಂತಲೇ ಇದಾಯಿತು. ಹೀಗೆ ದೇವರು ನಮ್ಮನ್ನು ತನ್ನನ್ನು ಆತುಕೊಳ್ಳುವಂತೆ ಬಿಟ್ಟಿದ್ದಾನೆ. ಸುಮ್ಮನೆ ಬಿಟ್ಟಿಲ್ಲ, ನಮಗೆ ಜಯವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯ. ನನ್ನ ಕೃಪೆ ನಿನಗೆ ಕೃಪೆಯನ್ನು ಆತುಕೊಳ್ಳುವ, ನಮ್ಮ ಬಲಹೀನತೆಯಲ್ಲಿ ಆತನ ಕೃಪೆಯನ್ನು ಆತುಕೊಳ್ಳುವ. ಒಂದಂತೂ ಸತ್ಯ. 25ನೇ ವಚನ ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ, ರೋಮಾಪುರ 7:25. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ರೋಮಾಪುರ 7:24. ಅಯ್ಯೋ ನಾನು ಎಂತ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ವಿ ಹ್ಯಾವ್ ಎ ಡೆಲಿವರರ್. ನಮಗೆ ಬಿಡಿಸುವವನಿದ್ದಾನೆ, ತನ್ನ ಕೃಪೆಯನ್ನು ಅನುಗ್ರಹಿಸುವವನಿದ್ದಾನೆ. ಇವತ್ತು ಕೃಪೆಯನ್ನು ಆತುಕೊಳ್ಳ್ರಿ. ಹಲ್ಲೆಲೂಯ. ಈ ಯಾವುದು ಕೆಲವರು ವೈರಾಗ್ಯವಾಗಿ ಹೇಳ್ತಾರೆ, ಡಿಸಿಷನ್ ಓಕೆ, ಒಳ್ಳೆಯದು, ನಾವು ತೆಗೆದುಕೊಳ್ಳುವ ತೀರ್ಮಾನಗಳು ಒಳ್ಳೆಯದು, ಇನ್ಮೇಲೆ ನಾನು ಕುಡಿಯೋದಿಲ್ಲ, ಇನ್ಮೇಲೆ ಈ ಪಾಪ ಮಾಡೋದಿಲ್ಲ. ಈ ಥರ ತೀರ್ಮಾನ ತಗೊಂಡವರು ಮತ್ತೆ ಮಗುಚಿ ಬಿದ್ದಂಥ ಎಷ್ಟೋ ಸಂದರ್ಭಗಳಿವೆ. ಕೆಲವರು ನೋಡಿ, ಹೆಂಡತಿ ಹತ್ರ ಪ್ರಾಮಿಸ್ ಮಾಡ್ತಾರೆ, ಇಲ್ಲ ಕಣ ಇನ್ಮೇಲೆ ನಾನು ಬೀಡಿ ಸಿಗರೆಟ್ ಯಾವುದು ಸೇಯೋದಿಲ್ಲ, ನೋಡು ನನ್ನ ಮಕ್ಕಳ ಆಣೆ ಅಂದ್ಬಿಟ್ಟು ಎಲ್ಲ ಅವ್ರ ಎದುರಿಗೇನೆ ಮುರಿದು ಕಿಟಕಿಯಲ್ಲಿ ಬೀಸಾಕ್ಬಿಡ್ತಾರೆ. 3 ದಿನ ಆದಮೇಲೆ ಮೆತ್ತಿಗೆ ಹೋಗಿ ತಾನೇ ಮುರಿದಾಕಿದ ಮೋಟು ಬೀಡಿನೆಲ್ಲ ಸೇದ್ಬಿಟ್ಟು ಬಂದ್ಬಿಡ್ತಾನೆ. ಈ ದೇಹ ಎಳಿತಾ ಇರ್ತದೆ, ಮತ್ತೆ ಸೆಳೀತಾ ಇರ್ತದೆ. ನಿಮ್ಮ ಸ್ವಂತ ಬಲವನ್ನು ನೀವು ನಂಬಬೇಡ್ರಿ, ಆತ್ಕೋಬೇಡ್ರಿ. ತನ್ನ ಸ್ವಂತ ಬಲವನ್ನೇ ಆತ್ಕೋಬೇಡ್ರಿ, ಮೋಸ ಹೋಗ್ತಾನೆ ಅಂತ ವಾಕ್ಯ ಹೇಳ್ತದೆ. ಆದರೆ ಕರ್ತನ ಕೃಪೆಯನ್ನು ಆತುಕೊಳ್ಳುವುದಾದರೆ ಆತನು ನಮಗೆ ಹೇಳ್ತಾನೆ, ನನ್ನ ಕೃಪೆಯೇ ನಿನಗೆ ಸಾಕು. ಹಲ್ಲೆಲೂಯ. ಕೃಪೆಯಿಂದ ನಾವು ಸಾಧನೆ ಮಾಡುವವರಾಗಿದ್ದೇವೆ. ಹಲ್ಲೆಲೂಯ. ಇವಾಗಲೂ ಕೂಡ ಏನಾದರೂ ನಿಮ್ಮ ವಿಷಯದಲ್ಲಿ ನಿಮಗೆ ತಿಳಿದಿರುವ ಕಾರ್ಯ ಇರೋದಾದರೆ ಕರ್ತನ ಹತ್ರ ಹೇಳಪ್ಪ, ನಾನೇನು ಸಾಧನೆ ಮಾಡೋಕ್ಕಾಗಲ್ಲ, ನಿನ್ನ ಕೃಪೆ ನನಗೆ ಕೊಡಪ್ಪ. ಈ ಬಲಹೀನತೆಯನ್ನು ಜಯಿಸಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ಕರ್ತನನ್ನು ಆತ್ಕೊಳ್ಳಿ, ನಿಶ್ಚಯವಾಗಿ ನೀವು ಜಯಿಸ್ತೀರಿ. ಹಲ್ಲೆಲೂಯ. ಅತಿಶಯವಾಗಿ ನಾನು ಗೆದ್ದುಬಿಟ್ಟೆ, ನಾನು ಜಯಿಸಿದ್ದೀನಿ, ನಾನು ಬಿಟ್ಬಿಟ್ಟೆ, ನಾನು ಮಾಡಿಬಿಟ್ಟೆ, ಇದನ್ನೆಲ್ಲ ನಾವು ಮಾಡಬಾರ್ದು ಅಂತ ಹೇಳಿನೇ ದೇವರು ತನ್ನನ್ನು ಆತುಕೊಳ್ಳುವಂತೆ ಈ ದೇಹದಲ್ಲಿ ನಮ್ಮನ್ನು ಆ ಸ್ಥಿತಿಯನ್ನು ಅನುಮತಿಸಿದ್ದಾನೆ. ಅದು ನಮ್ಮ ಹಿತಕ್ಕೆ. ಹಲ್ಲೆಲೂಯ. ದೇಹದಲ್ಲಿ ಬಲಹೀನತೆ
ಕೆಲವ್ರು ಹೇಳ್ತಾರಲ್ಲ, ಯಾಕೆ ದೇವ್ರು ಬಿಡಬೇಕಾಗಿತ್ತು, ನಮ್ಮನ್ನು ಸಂಪೂರ್ಣ ಪರಿಶುದ್ಧ ಮಾಡಿಬಿಡ್ಬೇಕಲ್ಲ, ಪೌಲನೇ ಬೇಡ್ತಾನಲ್ಲ, ತೆಗೆದಾಕ್ ಬಿಡಪ್ಪ ಬೇಡಪ್ಪ ಅಂತ ಹೇಳಿ. ದೇವ್ರೇನು ಹೇಳ್ತಾರೆ, ನನ್ನ ಕೃಪೆಯನ್ನು ನೀನು ಆತುಕೊಳ್ಳುವಂತೆ, ನನ್ನ ಅನುಗ್ರಹವನ್ನು ನೀನು ಆತುಕೊಳ್ಳುವಂತೆ, ನನ್ನ ಸಹಾಯವನ್ನು ನೀನು ಬೇಡುವಂತೆ, ನನ್ನ ಕೃಪೆ ನಿನಗೆ ಸಾಕು. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣವಾಗಿ ಸಾಧಕವಾಗುವುದು. ಹಲ್ಲೆಲೂಯ. ಕರ್ತನ ಕೃಪೆಯನ್ನು ಆತುಕೊಳ್ಳಿ. ಯಾವುದಾಗಿರಲಿ, ಲೋಕ ಸಂಬಂಧವಾದ ಯಾವುದೇ ಕೆಲಸ ಕಾರ್ಯ ಆಗಿದ್ರೂ ಸಹ, ದೇಹದ ಬಲಹೀನತೆ ಕಾರ್ಯಗಳಾಗಿದ್ದರೂ ಸಹ, ಇದನ್ನು ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ, ಇದನ್ನು ಜಯಿಸೋಕ್ಕಾಗ್ತಾ ಇಲ್ಲ, ಈ ಪಾಪವನ್ನು ಜಯಿಸೋಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಪರಿಶುದ್ಧವಾಗಿ ಬಾಳೋಕ್ಕಾಗ್ತಾ ಇಲ್ಲ, ದೇವರ ಕೃಪೆಯನ್ನು ಆತ್ಕೊಳ್ರಿ. ಹಲ್ಲೆಲೂಯ. ದೇವರ ಕೃಪೆಯನ್ನು ಆತ್ಕೊಳ್ಳಿ. ಕರ್ತನ ನಿಶ್ಚಯವಾಗಿ ನಮಗೆ ಜಯವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯ. ಸೋತು ಹೋಗಬೇಡ್ರಿ. ಹೋರಾಟ ಇದೆ, ಮನಸ್ಸು ಸಿದ್ಧವಾಗಿದೆ, ದೇಹ ಸಹಕಾರ ನೀಡ್ತಾ ಇಲ್ಲ, ಬಟ್ ನಮಗೆ ಜಯ ಕರ್ತನು ಇದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಆ ಕೃಪೆಯನ್ನು ನಾವು ಆತುಕೊಂಡು ಹೆಜ್ಜೆ ಹೆಜ್ಜೆಗೂ ಜಯ ಗಳಿಸುವವರು, ಪ್ರತಿದಿನವೂ ಸಾಧನೆ ಮಾಡುವವರು. ಹಲ್ಲೆಲೂಯ. ಈ ದಿನ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ನಿಮ್ಮ ದೇಹ, ನಿಮ್ಮ ಈ ಲೋಕದ ಜೀವನ ನಾಶನಕ್ಕೆ ಹೋಗದ ಹಾಗೆ ರಕ್ಷಣೆಯನ್ನು ಸಾಧನೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯ. ನಾಲಿಗೆ ಮೇಲೆ ಸಾಧನೆ ಮಾಡಿರಿ, ಕಣ್ಣಿನ ಮೇಲೆ ಸಾಧನೆ ಮಾಡಿರಿ, ಕೈಗಳ ಮೇಲೆ ಸಾಧನೆ ಮಾಡಿರಿ. ಹಲ್ಲೆಲೂಯ. ಸಾಧಿಸಿಕೊಳ್ಳಿರಿ, ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಹಲ್ಲೆಲೂಯ. ಅದಕ್ಕೆ ನಾವು ಹಾಡ್ತಾ ಇದ್ದೀವಿ, ಬಲ ನೀಡಯ್ಯ ನಿನ್ನ ಕೃಪೆ ನೀಡಯ್ಯ, ಬಲ ನೀಡಯ್ಯ ನಿನ್ನ ಕೃಪೆ ನೀಡಯ್ಯ, ಪರಿಶುದ್ಧ ಆತ್ಮನೇ ನಿನ್ ಬಲ ನೀಡಯ್ಯ, ಪರಿಶುದ್ಧ ಆತ್ಮನೇ ನಿನ್ ಬಲ ನೀಡಯ್ಯ, ಶುದ್ಧನಾಗಿ ಬಾಳ ಬಯಸುವೆ, ನಿನ್ ಚಿತ್ತವನ್ನೇ ನಾ ಬೇಡುವೆ, ಶುದ್ಧನಾಗಿ, ಮನಸ್ಸಿದೆ, ಶುದ್ಧನಾಗಿ ಬಾಳ ಬಯಸುವೆ, ನಿನ್ನ ಚಿತ್ತವನ್ನೇ ನಾ ಬೇಡುವೆ, ಶುದ್ಧನಾಗಿ ಬಾಳ ಬಯಸುವೆ, ನಿನ್ನ ಚಿತ್ತವನ್ನೇ ನಾ ಬೇಡುವೆ, ಬಲ ನೀಡಯ್ಯ ನಿನ್ನ ಕೃಪೆ ನೀಡಯ್ಯ, ಬಲ ನೀಡಯ್ಯ ನಿನ್ನ ಕೃಪೆ ನೀಡಯ್ಯ, ಪರಿಶುದ್ಧ ಆತ್ಮನೇ ನಿನ್ ಬಲ ನೀಡಯ್ಯ, ಪರಿಶುದ್ಧ ಆತ್ಮನೇ ನಿನ್ ಬಲ ನೀಡಯ್ಯ, ಬಾಳ ಬಯಸುವೆ, ನಿನ್ನ ಚಿತ್ತವನ್ನೇ ನಾ ಬೇಡುವೆ, ಶುದ್ಧನಾಗಿ ಬಾಳ ಬಯಸುವೆ, ನಿನ್ನ ಚಿತ್ತವನ್ನೇ ನಾ ಬೇಡುವೆ, ಯಾವುದನ್ನು ಬಯಸಲಿಲ್ಲವೋ ಅದನ್ನೇ ನಾ ಮಾಡುತ್ತಿರುವೆನು, ಯಾವುದನ್ನು ಬಯಸಲಿಲ್ಲವೋ ಅದನ್ನೇ ನಾ ಮಾಡುತ್ತಿರುವೆನು, ಯಾವುದನ್ನು ಬಯಸುತ್ತಿರುವೆನೋ ಅದನ್ನು ಮಾಡಲಾಗಲೇ ಇಲ್ಲ, ಯಾವುದನ್ನು ಬಯಸುತ್ತಿರುವೆನು ಅದನ್ನು ಮಾಡಲಾಗಲೇ ಇಲ್ಲ, ಬಲ ನೀಡಯ್ಯ ನಿನ್ನ ಕೃಪೆ ನೀಡಯ್ಯ. ಡ್ಯಾಡಿಯನ್ನು ಕೇಳುವ, ಬಲ ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳಿದ್ರಲ್ಲ, ಆ ಕೃಪೆಯಿಂದಲೇ ನಮಗೆ ಜಯ. ನಮ್ಮ ಬಲದಿಂದ, ತೋಳ್ ಬಲದಿಂದ, ನಮ್ಮ ಸಾಮರ್ಥ್ಯದಿಂದ, ಬುದ್ಧಿ ಬಲದಿಂದ ಸಾಧ್ಯ ಇಲ್ಲ. ನಿನ್ನ ಕೃಪೆಯಿಂದ ನಾವು ಜಯಗಳಿಸುವವರಾಗಿದ್ದೇವೆ, ನಾವು ಪೂರ್ಣ ಜಯಗಳಿಸುವವರಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟಿರುವ ದೇವರಿಗೆ ಸ್ತೋತ್ರ. ನಾವು ಜಯಗಳಿಸುವವರು, ನಾವು ಸಾಧನೆ ಮಾಡುವವರು, ಲೋಕವನ್ನು ಜಯಿಸುವವರು, ಸಾಧನೆ ಮಾಡುವವರು, ದೇಹವನ್ನು ಜಯಿಸುವವರು, ಸಾಧನೆ ಮಾಡುವವರು ನಾವು ನಿನ್ನ ಕೃಪೆಯಿಂದ, ನಮ್ಮ ಬಲದಿಂದ ಅಲ್ಲ, ನಿನ್ನ ಕೃಪೆಯಿಂದ. ಬಲ ನೀಡಯ್ಯ, ಬಲ ನೀಡಯ್ಯ ನಿನ್ನ ಕೃಪೆ ನೀಡಯ್ಯ, ಬಲ ನೀಡಯ್ಯ ನಿನ್ನ ಕೃಪೆ ನೀಡಯ್ಯ, ಪರಿಶುದ್ಧ ಆತ್ಮನೇ ನಿನ್ ಬಲ ನೀಡಯ್ಯ, ಪರಿಶುದ್ಧ ಆತ್ಮನೇ ನಿನ್ ಬಲ ನೀಡಯ್ಯ. ಮನಸ್ಸು ಸಿದ್ಧವಾಗಿದೆ, ದ ಸ್ಪಿರಿಟ್ ಇಸ್ ವಿಲ್ಲಿಂಗ್, ಆದರೆ ದೇಹಕ್ಕೆ ಬಲ ಸಾಕಾಗ್ತಾ ಇಲ್ಲ.
ಈಗ ನಮಗೆ ಇರುವಂಥ ಸ್ಪೆಷಲ್ ಪ್ರಾವಿಷನ್, ಪ್ರೋಟೀನ್, ಎನರ್ಜಿ ಈಸ್ ಯೋರ್ ಗ್ರೇಸ್. ವಿ ಟೋಟಲಿ ಡಿಪೆಂಡ್ ಅಪಾನ್ ಯು ಲಾರ್ಡ್. ಅಪ್ಪ, ನಮ್ಮ ಬಲದಿಂದ ಏನೂ ಆಗಲ್ಲ, ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ವಿ ಡಿಪೆಂಡ್ ಅಪಾನ್ ಯು. ನಿಮ್ಮ ಕೃಪೆ ಈ ದಿನದಲ್ಲಿ ಬರುವ ಎಲ್ಲ ಹೋರಾಟವನ್ನು ಜಯಿಸಲಿಕ್ಕೆ ಬೇಕಾದ ಕೃಪೆ ನನಗೆ ಸಿಗಲಿ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಸಿಗಲಿ ಅಪ್ಪ. ಈ ದಿನದಲ್ಲಿ ಬರುವ ಎಲ್ಲ ಹೋರಾಟಗಳನ್ನು ಕರ್ತನೆ ಜಯಿಸಲಿಕ್ಕೆ ಬೇಕಾದ ಕೃಪೆ, ಸಣ್ಣ ಸಣ್ಣ ವಿಚಾರದಲ್ಲಿ, ಇವನ್ ಮಾತಿನಲ್ಲಿ, ಆಲೋಚನೆಯಲ್ಲಿ, ಪ್ರತಿಯೊಂದರಲ್ಲೂ ಕರ್ತನೆ ಸೈತಾನನ್ನ ಬಗ್ಗುಬಡಿಯುವಂಥ ಸಾಮರ್ಥ್ಯ ನಿನ್ನ ಕೃಪೆಯಿಂದ ಸಿಗಲಿ, ಪವಿತ್ರಾತ್ಮನಿಂದ ಸಿಗಲಿ, ವಾಕ್ಯದಿಂದ ಸಿಗಲಿ. ಕರ್ತನೆ ನಿನ್ನ ವಿಶೇಷ ಅನುಗ್ರಹ, ನಿನ್ನ ವಿಶೇಷ ಸಹಾಯವನ್ನು ಸ್ಯಾಂಕ್ಷನ್ ಮಾಡಪ್ಪ, ಅನುಗ್ರಹ ಮಾಡಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇವೆ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಜಯದ ಜೀವಿತ ಕೊಡಪ್ಪ. ಥ್ಯಾಂಕ್ ಯು. ಈ ಸತ್ಯಾಂಶವನ್ನು ಗ್ರಹಿಸ್ಕೊಳ್ಳಿಕ್ಕೆ ಕೃಪೆ ಕೊಡು ಸ್ವಾಮಿ. ಈ ಸತ್ಯಾಂಶವನ್ನು ಗ್ರಹಿಸ್ಕೊಳ್ಳಿಕ್ಕೆ ಕೃಪೆ ಕೊಡಪ್ಪ. ರಕ್ಷಣೆ ಹೊಂದಿದ ಎಷ್ಟು ದೊಡ್ಡ ಸೇವಕರಾಗಿದ್ರೂ ಸಹ ಪಾಪದಲ್ಲಿ ಬಿದ್ದು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಜಾಗ್ರತೆ ಇಲ್ಲ ಅಂದರೆ, ಕೃಪೆಯನ್ನು ಆತ್ಕೊಳ್ಳಿಲ್ಲ ಅಂದರೆ, ಪವಿತ್ರಾತ್ಮನ ಆತ್ಕೊಳ್ಳಿಲ್ಲ ಅಂದರೆ, ವಾಕ್ಯವನ್ನು ಆತ್ಕೊಳ್ಳಿಲ್ಲ ಅಂದರೆ ಬಿದ್ದು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಆದರೆ ದೇವರ ಮಕ್ಕಳಾಗಿ ನಿನ್ನ ಕೃಪೆಯನ್ನು ಆತುಕೊಂಡು, ವಾಕ್ಯವನ್ನು ಹಿಡ್ಕೊಂಡು, ವಾಗ್ದಾನಗಳನ್ನು ಹಿಡ್ಕೊಂಡು, ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡು ಕರ್ತನೆ ಜಯ ಗಳಿಸಿ ಜಯದ ಹೆಜ್ಜೆ ಇಡುವಂತೆ ಕರ್ತನ ಒಬ್ಬೊಬ್ಬರಿಗೂ ಸಹಾಯ ನೀಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ತಂದೆಯೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಬೇಡ್ತೇನೆ. ಪ್ರತಿಯೊಬ್ಬರಿಗೂ ಬೇಕಾದ ಆರೋಗ್ಯ ಕೊಡಪ್ಪ, ಕುಟುಂಬಗಳಲ್ಲಿ ಸಮಾಧಾನ ಕೊಡಪ್ಪ. ಈ ದಿನ ಕರ್ತನೆ ಜಯದ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ದೇಹದ ನಿಯಮವನ್ನು ಜಯಿಸುವ ಉನ್ನತ ಬಲ, ಅಂತರ್ಯದಲ್ಲಿ ಬಲ ಹೊಂದಿಕೊಳ್ಳುವಂಥ, ಕೃಪೆಯನ್ನು ಹೊಂದಿಕೊಳ್ಳುವಂತಹ ದಿನ, ನಿನ್ನ ಕೃಪೆಯ ದಿನ, ಸಾಧನೆಯ ದಿನ, ಸಾಧಿಸುವ ದಿನ, ಮನರಮ್ಯವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಹೋಗೋಣ, ಬರೋಣಗಳಲ್ಲೆಲ್ಲ ನಿನ್ನ ಸುರಕ್ಷತೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಜೀವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇಲೆ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇಲೆ.